ಮಾಡಿದ್ರು. ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗೆ ನಾಂದಿ ಆಯಿತು. ಸಾಯಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಏನಿದೆ ಅದು ತಮಿಳುನಾಡಿಗೆ ಹೊಂದಿಕೊಂಡಿದೆ. ಅಲ್ಲಿ ಪದ್ಧತಿ ಏನಾಗ್ಬಿಟ್ಟಿದೆ ಅಂದ್ರೆ, ತಮಿಳುನಾಡಿನಿಂದ ಸುಮಾರು 30,000-40,000 ಜಾನುವಾರುಗಳು, ದನಗಳು ಅಕ್ರಮವಾಗಿ ಮಲೆ ಮಹದೇಶ್ವರ ಬೆಟ್ಟದ ಒಳಗಡೆ ಪ್ರವೇಶ ಮಾಡ್ತವೆ ಮೇವಿಗಾಗಿ. ಮತ್ತಲ್ಲೊಂದು ಕಾರ್ಟೆಲ್ ಇದೆ, ಅವ್ರೇನಾದ್ರದ್ದೇನು ಗೊಬ್ಬರ ಬರ್ತದೆ, ಗೊಬ್ಬರ ಮಾರಾಟ ಮಾಡ್ಕೊಳ್ಳಿಕ್ಕೆ, ಮತ್ತು ಅವು ಹಾಲು ಕೊಡದೇ ಇರುವಂತಹದಿದ್ರು ಅವೆಲ್ಲ ಸ್ಲಾಟರ್ ಹೌಸ್ಗೆ ಆ ಕಡೆ ಈ ಕಡೆ ಕಳಿಸ್ಲಿಕ್ಕೆ ಅಂತ ಹೇಳಿ ಮೇವು ತಿನ್ನಿಸ್ಲಿಕ್ಕೆ ಅನ್ನುವಂಥದ್ದು ಬಿಸ್ನೆಸ್ ನಡೀತಾ ಇದೆ. ಅಲ್ಲಿ ಹೋಗಿದ್ದಾಗ ನಾನು ಒಂದು ಉನ್ನತ ಮಟ್ಟದ ಸಮಿತಿ ಮಾಡಿದ್ದೆ ಅಧಿಕಾರಿಗಳದ್ದು. ಅವ್ರ ವರದಿಯಲ್ಲಿ ಈ ರೀತಿಯಲ್ಲಿ ಹೊರಗಡೆಯಿಂದ ಬಂದು ಏನು ಜಾನುವಾರುಗಳು ನಮ್ಮ ಫಾರೆಸ್ಟ್ ಅಲ್ಲಿ ಬಿಡ್ತಾ ಇದ್ದಾರೆ, ಅದರಿಂದ ಇಂಥ ಸಾವುಗಳೇನು ವನ್ಯಜೀವಿಗಳಿದ್ದಾವೆ, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಇದೆ, ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ. ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಸ್ಥಳೀಯರು ಮತ್ತು ಯಾರಿಗೆ ಹಿಂದೆ ನಾವು ರೈಟ್ಸ್ ಕೊಟ್ಟಿದ್ವಿ ಅವರು ಮಾತ್ರ ಜಾನುವಾರುಗಳು ಬಿಡಬಹುದು ಅಂತ ಹೇಳಿ. ಆ ಜಾನುವಾರುಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಇದು ಸುಮ್ಮನೆ ರಾಜಕೀಯ ಉದ್ದೇಶಕ್ಕಾಗಿ ವಿರೋಧ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ಹೀಗಾಗಿ ಇಂಥ ಪ್ರಕರಣಗಳು ಮರುಕಳಿಸಬಾರ್ದು ಅನ್ನುವಂಥದ್ದಕ್ಕೆ ನಾವು ಸುತ್ತಲೆಯನ್ನು ಹೊರಡಿಸಿದ್ದೇವೆ. ಅದಕ್ಕೆ ಕ್ಲಿಯರ್ ಕಟ್ ಯಾವುದೇ ಮೇಕೆ ಇರ್ಬೋದು ಅಥವಾ ಸ್ಥಳೀಯ ದನಕರುಗಳಿರ್ಬೋದು, ಅವಕ್ಕೆಲ್ಲ ಅರಣ್ಯದಲ್ಲಿ ಮೇವಿಗೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮ್ಮ ಗಮನಕ್ಕಿರಲಿ. ಚಿಮ್ಕೋಡ್ ಅವರೇ, ಅದ್ರ ಬಗ್ಗೆ ನಾನು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಯಾರು ಗೊಂದಲ ಏನೋ ಹೇಳ್ಬೇಕಾ, ತಯಾರಿ ಮಾಡ್ತೀರಿ ಅಂತ ಕೇಳಿದ್ರೆ ಎಷ್ಟು ಬಾಕಿ ಇದೆ? 7 ಲಕ್ಷ ಬಾಕಿ ಇದೆ ಸರ್ 89 ಪ್ರಕರಣಗಳಿಗೆ. ಅದರದ್ದು ಈಗ ಅಮೌಂಟ್ ಈಗ ಜಸ್ಟ್ ರಿಲೀಸ್ ಮಾಡ್ತಿದ್ದಾರೆ ಸರ್. ಆಕ್ಚುಲಿ ಹೆಡ್ ಆಫೀಸ್ ಅಲ್ಲಿ ಆಲ್ರೆಡಿ ಹಳೇದು ಯಾವ್ದಾದ್ರು ಪೆಂಡಿಂಗ್ ಇದೆಯಾ? ಈಗ ಟೋಟಲ್ ಒಂದು 80 ಪ್ರಕರಣಗಳಿದ್ದಾವೆ ಸರ್. ಅದೀಗ ರಿಲೀಸ್ ಮಾಡ್ತಿದ್ದಾರೆ ಸರ್. ಕೂಡಲೇ ನಾವು ಅದನ್ನು ಎಲ್ಲ ಅದಂತೂ ಕೊಡ್ತೀವಿ. ಇವ್ರೇನಟ್ಟು ಹಂದಿ ಆಗಲಿ, ಸೋಲಾರ್ ತಂತಿ ಬೆಲೆ ಇದಕ್ಕೆ ಸಾಕಷ್ಟು ಕಬ್ಬುಗಳೆಲ್ಲ ನಾಶ ಮಾಡಿ ಬೆಳೆಗಳು ಕಬ್ಬುಗಳು ಏನೇನು ಮಾಡ್ತಾ ಇರ್ತಾರೆ. ರೈತರು ಸುಮಾರು 271 ಅರ್ಜಿಗಳು ಅರಣ್ಯ ಇಲಾಖೆಗೆ ಕೊಟ್ಟಿದ್ದಾರೆ ಸರ್. ನಿಮ್ಮ ಬಜೆಟ್ ಅದ 2,50,000 ರೂಪಾಯಿ. ನಮ್ದು ಒಂದೇ ಕಾನ್ಸ್ಟಿಟ್ಯೂನ್ಸಿಲಿಂದ 271 ಅರ್ಜಿ ಅದ ಸರ್. ಪರಿಹಾರಕ್ಕೆ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಎಷ್ಟು ನೋಡಿ, ಒಂದು ನಿಮಿಷ ಸರ್. ಈಗ ಬೀದರ್ನಲ್ಲಿ ಸೋಲಪುರ ಮತ್ತು ಚಂಡಕಾಪುರ ಅಂತ ಹೇಳಿ 2 ಗೋಶಾಲೆಗಳಿಗೆ ಅನುದಾನ ಕೊಟ್ಟಿದ್ರು ಸರ್, 50 ಲಕ್ಷ 50 ಲಕ್ಷ. ಬಟ್ ಸರ್ಕಾರದವರು ಇದು ಸೋಲಪುರ ಮತ್ತು ಚಂಡಕಾಪುರ 2 ಗೋಶಾಲೆದ 50 ಲಕ್ಷ ವಾಪಸ್ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಆದೇಶ ಈಗ ಚಂಡಕಾಪುರದಲ್ಲಿ ನೀವು ಮಾಡಿಲ್ಲ ಅಂತ ವಾಪಸ್ ತಗೊಂಡಿದ್ದಾರೆ. ಇಲ್ಲ ಸರ್, ಇಲ್ಲ ಸರ್. ಸ್ಥಳ ಗುರುತಿಸದೆ ಮತ್ತು ಸ್ಥಳ ಮೊದಲು ಒತ್ತುವರಿಯಾಗಿತ್ತು. ಆಯ್ತಪ್ಪ, ಈಗ ಇದ್ದಿದ್ದ ಗೋಶಾಲೆದಾಗ ಸರ್ ಗೋವು ಇದೆಯಾ? 3 ಈಗ ಆಲ್ರೆಡಿ ನಿಮ್ಮಲ್ಲಿ ಗೋಶಾಲೆಗಳು ಇದಾವೆ. ಒಂದಿದೆ ಸರ್, ಒಂದಿದೆ. ಎಲ್ಲಿದೆ? ಹೆಡ್ಗಾಪುರ ಅಲ್ಲ, ಅಲ್ಲಿ ಎಮ್ಮೆಗಳಿಲ್ಲ, ಹಸುಗಳಿಲ್ಲ. 3 ಒಂದ್ಸಲ ಬಂದಿದ್ದು ಸರ್. ಏನ್ ಅರ್ಥ ಏನು? ಪ್ರೈವೇಟ್ ಅಲ್ಲಿ ನಡೀತವೆ, ನಿಮ್ಮಲ್ಲಿ ನಡೆಯಂಗಿಲ್ಲ. ದುಡ್ಡು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಏನ್ ಕಾರಣಕ್ಕೆ? ಈ ಜಾನುವಾರುಗಳು ನಾವು ಎಂತ ಜಾನುವಾರುಗಳನ್ನು ತಗೊಂಡ್ ಬರ್ತೀವಿ ಅಂದ್ರೆ ವಧಾಗಾರಗಳಿಗೆ ಹೋಗುವಂತ ಜಾನುವಾರುಗಳನ್ನ ಮತ್ತು ಪೊಲೀಸ್ ಕಸ್ಟಡಿ ಇರುವಂತ ಜಾನುವಾರುಗಳನ್ನ ನಾವು ಬಿಡ್ತೀವಿ ಸರ್. ಸೊ ಹೀಗಾಗಿ ಈಗ ಸದ್ಯದಲ್ಲಿ 2020 ಯಾವುದು ಇವತ್ತು ಬಿಡಿ ದನಗಳಿಗೆಲ್ಲ ಬರ್ತಾವಲ್ಲ, ರೋಡ್ ಮೇಲೆಲ್ಲ ಓಡಾಡ್ತಾವೆ, ಅಂತವು ತಗೊಂಡು ಹೋಗ್ತಾ ಇದೀವಿ ಸರ್. ಈಗ ಮುನ್ಸಿಪಾಲಿಟಿ ಅವರು ನಾವು ಕೂಡಿಕೊಂಡು ಡ್ರೈವ್ ಮಾಡಿದ್ವಿ ಸರ್. ಒಂದು 30 ಜಾನುವಾರುಗಳನ್ನ ನಾವು ಮೈಲಾರಿ ಮಲ್ನಾಡ ಗೋಶಾಲ ಮತ್ತು ಚಾಂಗ್ಲೇರ ದೇವಸ್ಥಾನ ಗೋಶಾಲದಲ್ಲಿ ಬಿಟ್ಟಿದ್ವಿ ಸರ್. ನೂರಾರು ಜಾನುವಾರುಗಳಿದ್ದಾವೆ. ನೂರಾರು ಇದ್ರು ಸುಮ್ಮನೆ ಅದಕ್ಕೆ ನಿಮ್ದು ಏನು ಅದರಲ್ಲಿ ಪಾತ್ರನೇ ಇಲ್ಲ. ನೀವು ಸ್ಥಳೀಯ ಸಂಸ್ಥೆಗಳ ಜೊತೆಲಿ ಮುನ್ಸಿಪಾಲಿಟಿ ಒಂದು ಕೊಟ್ಟು ಮಾಡ್ತಾ ಇದೀವಿ ಸರ್. ಮಾಡಿದಲ್ಲಿ ರಿಸಲ್ಟ್ ತೋರಿಸ್ಬೇಕಲ್ಲಪ್ಪ. ಮಾಡಿದ್ವಿ ಸರ್. ಈಗ ನಾವು 30 ಜಾನುವಾರುಗಳನ್ನ ಗೋಶಾಲೆಗೆ ಬಿಟ್ಟಿದ್ದೀವಿ ಸರ್. ಬೀದರ್ನಲ್ಲಿ ಬಸವ ಕಲ್ಯಾಣದಲ್ಲಿ ಟಮ್ ಮೂಲಕ ಮತ್ತು ಪ್ರಚಾರಗಳನ್ನ ಮಾಡಿ ರೋಡ್ಗಳಲ್ಲಿ ಜಾನುವಾರುಗಳನ್ನು ಸಂಚಾರಕ್ಕೆ ತೊಂದರೆ ಆಗುವಂತದ್ದು ನಮ್ಮ ಕಣ್ಣಲ್ಲೇ ನಾವು ನೋಡ್ತೀವಿ. ಟ್ರಾಫಿಕ್ ಅಲ್ಲಿ ಈ ಅಂಬೇಡ್ಕರ್ ಚೌಕ್ ಹತ್ರ ಇರ್ತವೆ, ಬಸವೇಶ್ವರ ಚೌಕ್ ಹತ್ರ ಇರ್ತವೆ, ರಸ್ತೆಯಲ್ಲಿ ಇರ್ತವೆ. ಇಂಥವೆಲ್ಲ ಈ ಜಾನುವಾರುಗಳಿಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಅಲ್ಲಿ ಹಾಕುವಂಥದ್ದೆಲ್ಲ ಮಾಡ್ತೀವಿ ಸರ್. ಇಲ್ಲ, ನಿಮ್ಮ ಬರೀ 3 ಜಾನುವಾರುಗಳಿದೆ. 500 ಇರ್ಬೇಕು ಸರ್. ಅಲ್ಲಿ ಸ್ವಲ್ಪ ಸಮಸ್ಯೆ ಏನಂದ್ರೆ ಸರ್, ಅವು ಜಾನುವಾರುಗಳು ರೈತರ ಅಂದ್ರೆ ಅವ್ರಿಗೆ ಓನರ್ ಅದಾರ ಸರ್.
ನಾವು ತೆಗೆದುಕೊಂಡು ಹೋಗಿ ಗೋಶಾಲೆಗೆ ಬಿಟ್ಟಾಗೆ ಮತ್ತೆ ಅವ್ರು ಬಂದು ಕ್ಲೈಮ್ ಮಾಡ್ಕೊಂಡು ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಅದಕ್ಕೆ ಸರಿಯಾಗಿ ನೋಡಿ, ನಿಮ್ಮಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಮಾಡ್ತೀವಿ ಸಭೆ ಮಾಡಿ ಓಡಾಡಿ. ಎಸ್ ಸರ್. ಮುಂದೆ ಮತ್ತೆ ನಮ್ಗೆ ಇವು ದನಗಳು ಅಲ್ಲಿ ಇಲ್ಲಿ ಕಾಣಿಸಿದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ಎಸ್ ಸರ್, ನಾವು ಮುನ್ಸಿಪಾಲಿಟಿ ಕುಂತ್ಕೊಂಡು ಇದು ಮಾಡ್ತೀವಿ. ಗೊತ್ತಾಯ್ತಾ? ನಿಮ್ಮ ಮೊಬೈಲ್